ನಮಸ್ಕಾರ ಗುರು, ಎಲ್ಲರೂ ಆರಾಮ? ಈ ನಡುವೆ ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಿರೋದು. ಅದೇ ಯಾವುದು ಅಂತಂದ್ರೆ ಕೊಟ್ಟಿಯೂರ್ ದೇವಸ್ಥಾನದಲ್ಲಿ ನಡೆದಿರುವಂತ ಒಂದು ಇನ್ಸಿಡೆಂಟ್. ಹೆಣ್ಮಕ್ಳ ಮೇಲೆ ನಡೀತಿರೋಂಥ ದೌರ್ಜನ್ಯ ಆಗಿರ್ಬೋದು, ಆಮೇಲೆ ಗಂಡು ಮಕ್ಳ ಮೇಲೆ ಮ್ಯಾನ್ ಹ್ಯಾಂಡಲಿಂಗ್ ಆಗಿರ್ಬೋದು. ಈ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋಂಥ ವಿಡಿಯೋಸ್ಗಳು ನೀವು ನೋಡಿರ್ಬೋದು. ಆ ವಿಡಿಯೋ ಕೆಳಗಡೆ ಹೇಳ್ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇರಳದವ್ರು ಆಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಇವ್ರ ಬಗ್ಗೆ ಅವ್ರು ಹೇಳ್ತಾರೆ, ಅವ್ರ ಬಗ್ಗೆ ಇವ್ರು ಹೇಳ್ತಾರೆ. ರಿಯಲ್ ಮ್ಯಾಟರ್ ಏನು, ಅಷ್ಟಕ್ಕೂ ಅಲ್ಲಿ ಆ ರೀತಿ ನಡೆಯೋದಕ್ಕೆ ರಿಯಲ್ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಆಗೋ ರೀತಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂಡ್ ನೀವ್ಯಾರಾದ್ರೂ ಹೊಸಬರಾಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗಡೆ ಕಾಣಿಸ್ತಾರೋ ಅಂತ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಇಟ್ಕೊಳ್ಳಿ. ಏನಕ್ಕಂತಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಸಪೋರ್ಟ್ ಇನ್ನಷ್ಟು ವಿಡಿಯೋಸ್ನ ಮಾಡೋದಕ್ಕೆ ನನಗೊಂದು ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರನೇ ಇನ್ನೇನಕ್ಕೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋದಾ. ಕೇರಳದಲ್ಲಿ 2 ದೇವಸ್ಥಾನ ಇದೆ. ಒಂದು ಇಕ್ಕರೆ ಕೊಟ್ಟಿಯೂರು ಅನ್ಬಿಟ್ಟು, ಇನ್ನೊಂದು ಅಕ್ಕರೆ ಕೊಟ್ಟಿಯೂರು ಅನ್ಬಿಟ್ಟು. ಕೊಟ್ಟಿಯೂರು ಅಂತಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಒಂದು ಸ್ಟೋರಿನೇ ಇದೆ. ಏನಂತಂದ್ರೆ ಪಾರ್ವತಿ ದೇವಿ ಸತೀದೇವಿ ಆಗಿ ಇದ್ದಾಗ ಅಗ್ನಿಗೆ ಪ್ರಾಣ ಕೊಟ್ಟಿರುವಂತ ಜಾಗ ಅಂತ ಹೇಳೋದನ್ನೆಲ್ಲ ಕೇಳಿರ್ಬೋದು. ಆ ಜಾಗನ ನೋಡೋದಕ್ಕೆ ಲಕ್ಷಾಂತರ ಜನ ಹೋಗ್ತಿರೋದನ್ನ ನೋಡ್ಬೋದು. ಫಸ್ಟ್ ಹೇಳ್ಬೇಕು ಅಂತಂದ್ರೆ ಒಂದು ಟೈಮ್ ಅಲ್ಲಿ ಆ ದೇವಸ್ಥಾನ ಹೇಳ್ಬೇಕು ಅಂತಂದ್ರೆ ಈ ರೀತಿ ಇರ್ಲಿಲ್ಲ. ಅಲ್ಲಿರುವಂತ ಜನಗಳು ಮಾತ್ರ ಏನ್ ಮಾಡೋರು ಅಂತಂದ್ರೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರೋರು. ಅವಾಗ ಯಾವ್ದೇ ರೀತಿ ಸಮಸ್ಯೆ ಇರ್ಲಿಲ್ಲ. ಅದ್ ಯಾವಾಗ ವಿಡಿಯೋಸ್ ನ ಮಾಡಿ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗ ಜನಗಳು ಏನ್ ಮಾಡಿದ್ರು ಅಂತಂದ್ರೆ ಆ ದೇವಸ್ಥಾನನ ನೋಡ್ಬೇಕು ಅನ್ಬಿಟ್ಟು ಎಲ್ಲೆಲ್ಲಿಂದನೂ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಕರ್ನಾಟಕದಿಂದನೂ ತುಂಬಾ ಜನ ಹೋಗಿರುವಂತದನ್ನ ನೋಡಿರ್ಬೋದು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಿದೆಯಲ್ಲ ಒಂದು ವಿಡಿಯೋ. ಯಾವುದು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಹೆಣ್ಣು ಮಕ್ಕಳಿಗಾಗಿರ್ಬೋದು, ಕರ್ನಾಟಕದಿಂದ ಹೋಗಿರುವಂತ ವ್ಯಕ್ತಿಗಳಿಗಾಗಿರ್ಬೋದು, ಯಾರಿಗೂ ಅಲ್ಲಿ ಮರ್ಯಾದೆ ಇಲ್ಲ. ಮತ್ತೆ ಅಲ್ಲಿರುವಂತ ವ್ಯಕ್ತಿಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅನ್ಬಿಟ್ಟು ಕೆಲವೊಂದಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿರೋದನ್ನ ನೀವುಗಳು ನೋಡಿರ್ಬೋದು. ನಾವು ಇವ್ರುಗಳು ತಪ್ಪು ಅಂತ ಹೇಳೋದಕ್ಕಾಗಲ್ಲ, ಅವ್ರನ್ನು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಇವಾಗ ಅವ್ರು ಕೇಳೋದವರು ಇವ್ರು ನಮ್ಮ ಕರ್ನಾಟಕದವರು ಅನ್ಬಿಟ್ಟು ಇವ್ರನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದಕ್ಕಾಗಲ್ಲ, ಅಲ್ಲಿರುವಂತ ವ್ಯಕ್ತಿಗಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಅಲ್ಲಿ ರಿಯಲ್ ಫ್ಯಾಕ್ಟ್ ಏನಾಗಿದೆ ಅನ್ಬಿಟ್ಟು ಅವ್ರುಗಳು ಗೊತ್ತಿರುತ್ತೆ, ನಮ್ಗೇನ್ ಗೊತ್ತಿರುತ್ತೆ. ಇವಾಗ ವಿಡಿಯೋ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮೈಕಲ್ ಮಾತಾಡ್ತಿರೋಂತ ವ್ಯಕ್ತಿಗಳಿಗೆ ಅಲ್ಲಿ ನ್ಯೂಸ್ ಅಲ್ಲಿ ತೋರಿಸುವಂತ ವರದಿಗಳನ್ನ ನೋಡ್ಬಿಟ್ಟು ನಾವು ಮಾತಾಡ್ಬೋದು, ಅಲ್ಲಿ ಹಿಂಗ್ ನಡೆದಿದೆ, ಇಲ್ಲಿ ಹಿಂಗ್ ನಡೆದಿದೆ ಅನ್ಬಿಟ್ಟು. ಬಟ್ ರಿಯಲ್ ಇನ್ಸಿಡೆಂಟ್ ಅಲ್ಲಿ ಏನ್ ನಡೆದಿದೆ ಅನ್ಬಿಟ್ಟು ಆ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರನೇ ನ್ಯೂಸ್ ಅಲ್ಲಿ ಬಂದಿರುವಂತ ವರದಿಗಳ ಪ್ರಕಾರ ಆಗಿರಬಹುದು, ಕೆಲವೊಂದಷ್ಟು ವ್ಯಕ್ತಿಗಳು ಮಾತಾಡಿರೋಂತದ್ರ ಬಗ್ಗೆ ಮತ್ತೆ ನನಗೆ ಅನ್ಸಿರೋದನ್ನ ಮಾತ್ರ ನಾನು ಮಾತಾಡ್ತೀನಿ. ಇದು ಯಾವುದೇ ಕಾರಣಕ್ಕೂ ಒಂದು ಟೆಂಪಲ್ ಬಗ್ಗೆ ಆಗ್ಲಿ ಕೆಟ್ಟದಾಗ ಮಾತಾಡಬೇಕು ಇಂಟೆನ್ಷನ್ ಇಲ್ಲ ನನಗೆ. ನಮ್ ಕರ್ನಾಟಕ ಜನ ಹೇಳ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ದೇವಸ್ಥಾನ ವೈರಲ್ ಆಗ್ತಿದೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ, ಆ ದೇವಸ್ಥಾನಕ್ಕೆ ಹೋಗ್ಲೇಬೇಕು, ಅಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಮೂಡ್ ನಂಬಿಕೆನ ಫಸ್ಟ್ ನಮ್ ಜನಗಳು ಬಿಡಬೇಕು. ಏನಕ್ಕೆ ಅಂತಂದ್ರೆ ನಿಮ್ ಮನೆ ಹತ್ರ ಇರುವಂತ ದೇವಸ್ಥಾನಗಳಿಗೆ ನೀವು ಕಣ್ಣೆತ್ತು ನೋಡಲ್ಲ. ಎಲ್ಲೆಲ್ಲೋ ಇರುವಂತ ದೇವಸ್ಥಾನಗಳಿಗೆ ಇಲ್ಲಿಂದ ಅಲ್ಲಿ ಗಂಟೆ ಹುಡ್ಕೊಂಡು ಹೋಗ್ತೀರಾ. ಯಾರೋ ಒಬ್ರು ದೊಡ್ಡವರು ಒಂದು ದೊಡ್ಡ ಮಾತು ಹೇಳಿದ್ದಾರೆ. ಏನು ಅಂತಂದ್ರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ನಾನು ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ತಲೆ ಕಳಶವಯ್ಯ ಅಂತ ಹೇಳಿದ್ದಾರೆ. ಬಟ್ ಅದು ಯಾರು ಹೇಳಿರೋದು ಅನ್ಬಿಟ್ಟು ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋ ಮೂಲಕ ತಿಳಿಸಿ. ಅಂಡ್ ಅದ್ರ ಅರ್ಥ ಏನು ಅಂತಂದ್ರೆ, ನಾವುಗಳು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ನೋಡಿ. ನಾವು ತುಂಬಾ ದೂರ ಇರುವಂತ ದೇವಸ್ಥಾನಗಳಿಗೆ ಹೋಗ್ತೀರಿ, ಹತ್ರ ಇರುವಂತ ದೇವಸ್ಥಾನಗಳಿಗೆ ಹೋಗಲ್ಲ. ಅರ್ಕೆಗಳನ್ನ ಕಟ್ಕೊಂಡಿದೀರಿ ಅನ್ಬಿಟ್ಟು ತುಂಬಾ ಲಾಂಗ್ ಇರುವಂತ ಡಿಸ್ಟೆನ್ಸ್ ಇರುವಂತ ದೇವಸ್ಥಾನಕ್ಕೆ ಹೋಗ್ತೀರಿ. ಬಟ್ ಹತ್ರ ಇರುವಂತ ದೇವಸ್ಥಾನಕ್ಕೆ ಯಾವತ್ತೂ ಹೋಗಲ್ಲ, ಮನೆ ಪಕ್ಕ ಇರುವಂತ ದೇವಸ್ಥಾನಕ್ಕೂ ಯಾವತ್ತೂ ಹೋಗಲ್ಲ. ಕರೆಕ್ಟ್ ಅಲ್ವಾ? ಏನಕ್ಕೆ ಅಂತಂದ್ರೆ ನಿಮ್ಮ ಮನೆ ಹತ್ರ ಇರುವಂತ ದೇವಸ್ಥಾನಗಳಿಗೆ ಫಸ್ಟ್ ಪೂಜೆ ಮಾಡೋದನ್ನ ಕಲೀರಿ. ಯಾವ್ದೋ ಎಲ್ಲೋ ಇರುವಂತ ದೇವಸ್ಥಾನಗಳಿಗೆ ವಿಡಿಯೋ ಮೂಲಕ ನೋಡ್ಕೊಂಡು ಹೋಗೋದಲ್ಲ. ಏನಕ್ಕೆ ಮಾತನ್ನ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ಕರ್ನಾಟಕದಲ್ಲಿ ಹೇಳ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಒಳ್ಳೇದಾಗ್ತಿದೆ ಅನ್ಬಿಟ್ಟು ಯಾರಾದ್ರೂ ಹೇಳಿದ್ರೆ ಸಾಕು, ನಮ್ ಜನಗಳೆಲ್ಲ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಕುರಿ ಮಂದೆಗಳ ತರ ಹೋಯ್ತಾ ಇರ್ತಾರೆ. ಫಸ್ಟ್ ಅದನ್ನ ಬಿಡಿ ಹೇಳ್ತೀನಿ. ನೀವು ಒಂದು ದೇವಸ್ಥಾನಕ್ಕೆ ಅಷ್ಟು ದೂರ ಹೋಗೋ ಅವಶ್ಯಕತೆ ಇಲ್ಲ. ದೇವ್ರ ಗುಡಿ ಮುಂದೆ ನಿಂತ್ಕೊಂಡು ಒಂದು ಅಗರಬತ್ತಿನ ಆಗ್ಲಿ ಮತ್ತೆ ಒಂದು ಕರ್ಪೂರನ ಆಗ್ಲಿ ಇಟ್ಬಿಟ್ಟು ಪೂಜೆ ಮಾಡಿ, ದೇವ್ರಿಗೆ ಬೇಕಾಗಿರೋಂಥದ್ದು ಭಕ್ತಿ. ನೀವು ಇಲ್ಲಿಗೆ ಬಂದು ಪೂಜೆ ಮಾಡಬೇಕು, ಅಲ್ಲಿಗೆ ಬಂದು ಪೂಜೆ ಮಾಡಬೇಕು ಅನ್ಬಿಟ್ಟು ದೇವ್ರುಗಳು ಏನ್ ಕೇಳ್ಕೊಳ್ಳಲ್ಲ. ಅಷ್ಟೇ ಕಮೆಂಟ್ ಮಾಡಿ, ನಿಮ್ ಮನೆ ಹತ್ರ ಇರುವಂತ ದೇವಸ್ಥಾನಗಳಿಗೆ ನೀವು ಎಷ್ಟು ಜನ ಹೋಗ್ಬಿಟ್ಟು ಪೂಜೆ ಪುನಸ್ಕಾರಗಳು ಮಾಡ್ತೀರಾ ಅನ್ಬಿಟ್ಟು. ಯಾರು ಮಾಡಲ್ಲ, ಎಲ್ಲೆಲ್ಲಿಗೋ ಹೋಗ್ತಾರೆ. ಬಟ್ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ ಅಂತಂದ್ರೆ ಹೋಗಿ, ಬೇಡ ಅಂತನಲ್ಲ. ಬಟ್ ಏನಕ್ಕಂತಂದ್ರೆ ಯಾವ್ದೋ ವಿಡಿಯೋನ ನೋಡ್ಕೊಂಡು ಅಲ್ಲಿ ಟ್ರಿಪ್ ಮಾಡೋದಕ್ಕೋಸ್ಕರ ಏನಕ್ಕೆ ಹೋಗ್ತೀರಾ? ಒಂದು ಪ್ಲೇಸ್ಗೆ ಹೋಗ್ತಿದ್ದೀರಿ ಅಂತಂದ್ರೆ ನಾನು ಆ ವಿಡಿಯೋನ ನೋಡ್ಬಿಟ್ಟು ಆ ವ್ಯಕ್ತಿಗಳಿಗೆ ಹೇಳ್ತಿರೋ ಅಂತ ಮಾತಲ್ಲ. ಹೇಳ್ಬೇಕು ಅಂತಂದ್ರೆ ನಮ್ಮ ಕರ್ನಾಟಕದಿಂದ ಏನಿಲ್ಲ ಅಂತಂದ್ರೆ 2 ಲಕ್ಷ ಜನ ಮೇಲ್ಗಡೆ ಆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿದಾರಂತೆ. ಆಮೇಲೆ ಯಾವಾಗ ಈ ವಿಡಿಯೋಸ್ ಎಲ್ಲ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು, ಒಂದು 20-30% ಜನ ಹೋಗೋದು ನಿಲ್ಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ ಸ್ವಲ್ಪ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅದೇನಾಗುತ್ತೋ ನೋಡೇ ಬಿಡೋದಾ, ಅದೇನ್ ನಡೀತಿದೆ ಅಂತ ನೋಡ್ಲೇಬೇಕು ಅನ್ಬಿಟ್ಟು ಬಂಡು ಬಿದ್ದು ಹೋಗ್ತಿದ್ದಾರೆ. ಏನ್ ಮಾಡೋದ ಅಂತ ಅವ್ರಿಗೆ. ಓಕೆನಾ? ಫಸ್ಟ್ ನಮ್ಮ ಮನೆ ಹತ್ರ ಇರುವಂತ ದೇವಸ್ಥಾನಗಳಿಗೆ ಹೋಗ್ಬೇಕು. ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಟ್ರಿಪ್ ಅನ್ನೋ ಹೆಸರಲ್ಲಿ ದೇವಸ್ಥಾನಗಳಿಗೆ ಹೋಗ್ತಾರೆ, ಹಂಗೆ ಮೋಜು ಮಸ್ತಿ ಮಾಡ್ಕೊಂಡ್ ಬರೋಣ ಅಂತಾನು ಹೋಗ್ತಾರೆ. ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವ್ರ ಹತ್ರ ನಮ್ ಕರ್ಮನೆಲ್ಲ ಕಳೀಲಿ ಅಂತ ಹೋಗ್ತೀರಾ, ಇಲ್ಲ ಕರ್ಮನೆಲ್ಲ ಒತ್ಕೊಬರ್ಬೇಕು ಅಂತ ಹೋಗ್ತೀರಾ? ನಮ್ಮ ಕರ್ಮನ ಕಳ್ಕೊಳೋದಕ್ಕೋಸ್ಕರ ನಾವು ದೇವಸ್ಥಾನಗಳಿಗೆ ಹೋಗ್ತೀರಿ. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಹೋಗೋಂಥ ವ್ಯಕ್ತಿಗಳು ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ದೇವಸ್ಥಾನ ಮುಗಿಸಾದ್ಮೇಲೆ ಕೆಲವೊಂದು ಅಷ್ಟು ಕಡೆ ಪಾರ್ಟಿಗಳನ್ನ ಮಾಡೋದಾಗ್ಲಿ,
ನಡೆಯುತ್ತೆ. ಯೂಶಲಿ ಹೇಳ್ಬೇಕು ಅಂತಂದ್ರೆ ದೇವಸ್ಥಾನಕ್ಕೆ ಹೋಗುವಂತ ವ್ಯಕ್ತಿಗಳು ಯಾರೇ ಆಗ್ಲಿ ಭಕ್ತಿ ಇಟ್ಕೊಂಡು ಹೋಗಿ ಅಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡ್ ಬರೋದಕ್ಕೆ, ಇನ್ನೇನೋ ಮಾಡ್ಕೊ ಬರೋದಕ್ಕೆ, ಮೋಜು ಮಸ್ತಿ ಮಾಡ್ಕೊ ಬರೋದಕ್ಕೆ ಅನ್ನೋದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಹೋಗ್ಬೇಡಿ. ಅಷ್ಟಕ್ಕೂ ನಿಮ್ಗೆ ಏನಾದ್ರು ದೇವ್ರ ಮೇಲೆ ಭಕ್ತಿ ಗಿಕ್ತಿ ಏನಾದ್ರು ಇತ್ತು ಅಂತಂದ್ರೆ ನಿಮ್ಮ ಮನೆ ಅಕ್ಕಪಕ್ಕ ಇರುವಂತ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ. ನೀವು ಇಲ್ಲಿಗೆ ಹೋಗಿದ ತಕ್ಷಣ ಒಳ್ಳೇದಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಯಾವನಾದ್ರೂ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬುಲ್ಡೆ ಬಿಡ್ತಿದ್ರೆ ಆ ಮಾತುಗಳನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ. ಏನಕ್ಕೆ ಈ ಮಾತನ್ನ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ಆತರ ಒಳ್ಳೇದಾಗುತ್ತೆ ಅಂತ ಅಂದಿದ್ರೆ ರಾಜಕೀಯ ವ್ಯಕ್ತಿಗಳೆಲ್ಲ ಏನಕ್ಕೆ ಆತರ ಕಿತ್ತಾಡೋರು ಸೀಟಿಗೋಸ್ಕರ. ಅಲ್ಲಿಗೋದ್ರೆ ಒಳ್ಳೇದಾಗುತ್ತೆ, ನನ್ನ ಇದಾಗುತ್ತೆ ಅದಾಗುತ್ತೆ ಅನ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಸರಿ ಮಾಡ್ಕೊಂಬರೋರು. ಯಾವ್ದೇ ಒಂದು ದೇವ್ರನ್ನ ತಗೊಳ್ಳಿ, ಸ್ವಾರ್ಥನ ಬಿಟ್ಟ ಮೇಲೆನೆ ಅವ್ರುಗಳೆಲ್ಲ ದೇವ್ರಾಗಿರೋದು. ದೇವ್ರೇನೋ ಲಂಚ ಕೇಳೋದಕ್ಕೆ ಅವ್ರೇನೋ ನಾರ್ಮಲ್ ನಮ್ ತರ ಮನುಷ್ಯರ. ಇವಾಗ ನಾನೊಂದು ಗೌರ್ಮೆಂಟ್ ಜಾಬ್ನ ನಿನಗೆ ಕೊಡಿಸ್ತೀನಪ್ಪ, ಓಕೆನಾ, ನೀನು ನನಗೆ ಇಷ್ಟ ಲಂಚ ಕೊಟ್ರೆ ನಾನು ಈ ಗೌರ್ಮೆಂಟ್ ಜಾಬ್ನ ನಿನಗೆ ಕೊಡಿಸ್ತೀನಪ್ಪ ಅಂದ್ಬಿಟ್ಟು ಹೇಳೋ ತರ ಇದೆ. ಗೌರ್ಮೆಂಟ್ ಜಾಬ್ನ ತಗೊಬೇಕು ಅಂತಂದ್ರೆ ಲಂಚ ಕೊಡಬೇಕು ಅಂತ ಕೆಲವೊಂದಷ್ಟು ವ್ಯಕ್ತಿಗಳು ಹೇಳ್ತಾರೆ. ನನಗೆ ಹೋಗಿ ದೇವ್ರಿಗೆ ಲಂಚ ಕೊಟ್ಟು ಅವ್ರಿಗಿರೋಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಹೋಗೋ ತರ ಇದೆ ದೇವ್ರಿಗೆ ಲಂಚ. ಇವಾಗ ಏನಾದ್ರು ಒಂದು ಆಗ್ಬೇಕು ಅಂತಂತಂದ್ರೆ ದೇವ್ರಿಗೆ ಲಂಚ ಕೊಡೋದು. ಏನಕ್ಕೆ ಹಂಗೆ? ದೇವ್ರೇನಾದ್ರೂ ಲಂಚ ಕೇಳಿದ್ಯಾ ನಿಮ್ಮ ಹತ್ರ? ನೀವೇ ಹೇಳಿ, ಆನೆಸ್ಟ್ ಆಗಿ ಹೇಳಿ, ದೇವ್ರು ಯಾವತ್ತಾದ್ರೂ ನಿಮ್ಮ ಹತ್ರ ಲಂಚ ಕೇಳಿದ್ಯಾ? ನಿನ್ಗೆ ಈ ಕೆಲಸ ಆಗ್ಬೇಕು ಅಂತಂದ್ರೆ ನನಗೆ ಇದು ಮಾಡು ಅಂದ್ಬಿಟ್ಟು. ಇನ್ ಕೆಲವ್ರು ನೋಡಿರ್ಬೋದು ನೀವುಗಳು, ದೇವ್ರ ಹೆಸರಲ್ಲಿ ದೇವ್ರಿಗೆ ಅಂದ್ಬಿಟ್ಟು ದೇವ್ರಿಗೆ ಬಲಿ ಕೊಡ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಕುರಿನೋ ಕೋಳಿನೋ ಕೊಡ್ತಾರೆ. ಬಟ್ ಏನು ಅಂತಂದ್ರೆ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇವ್ರ ಹೆಸರಲ್ಲಿ ಇವರೇ ಚಿಕನ್ 65 ಮಾಡ್ಕೊಂಡು ತಿನ್ಬಿಡ್ತಾರೆ. ಇಟ್ಸ್ ಎ ರಿಯಲ್ ಫ್ಯಾಕ್ಟ್. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ದೇವ್ರಿಗೆ ಅರ್ಕೆ ಕಟ್ಕೋತಾರೆ, ಎಲ್ಲ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರಿಗೆ ಬಲಿನೂ ಕೊಡ್ತಾರೆ. ಬಲಿನ ಏನಕ್ಕೆ, ಐ ಮೀನ್ ಏನಪ್ಪಾ, ದೇವ್ರಿಗೆ ಮರಿ ಕೊಡ್ತೀನಿ, ಕೋಳಿನ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಬೇಡ್ಕೋತಾರೆ. ಲಾಸ್ಟ್ಗೆ ದೇವ್ರಿಗೆ ಕೋಳಿ ಕುರಿ ಎಲ್ಲ ಕೊಡ್ತಾರೆ. ಬಟ್ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರ ಹೆಸರಲ್ಲಿ ಇವ್ರು ಚಿಕನ್ 65 ಆಗಿರ್ಬೋದು, ಮಟನ್ ಚಿಕನ್ ಮಾಡ್ಕೊಂಡು ಇವರೇ ತಿಂದು ಹಾಕ್ಬಿಡ್ತಾರೆ. ಬಟ್ ದೇವ್ರೇನಾದ್ರೂ ಕೇಳಿತ್ತ ನಿಮ್ಮ ಹತ್ರ? ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರ ಅರ್ಕೆನ ತೀರಿಸೋದಕ್ಕೋಸ್ಕರನೇ, ನಾನು ಕೆಲವೊಂದಷ್ಟು ಕಡೆ ನೋಡಿದೀನಿ, ಕೆಲವೊಂದಷ್ಟು ಜನ ಹೇಳ್ಕೊಂಡಿದ್ದಾರೆ ನಾನು ಈ ಹೋಮನ ಮಾಡಿಸಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋ ಮಾತನ್ನ ಕೇಳ್ಕೊಂಡು ಈ ಹೋಮನ ಮಾಡಿಸ್ತಿದ್ದೀನಿ. ಏನಿಲ್ಲ ಅಂತಂದ್ರೆ 15,000 50,000 ಖರ್ಚು ಮಾಡಿ. ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಕಮೆಂಟ್ ಮಾಡಿರೋಂಥದ್ದು, ನಾನು 15,000 ಖರ್ಚು ಮಾಡಿದ್ದೀನಿ ಹೋಮಕ್ಕೆ, ಎಲ್ಲ ಫೇಕ್ ಅಂದ್ಬಿಟ್ಟು ಕೆಲವೊಂದಷ್ಟು ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ದಾರೆ. ನಾನು ಅವ್ರ ಹೆಸರುಗಳೆಲ್ಲ ತಗೊಳ್ಳೋದಕ್ಕೆ ಹೋಗಲ್ಲ. ಬಟ್ ಒಂದು ಮಾತೇನು ಅಂತಂದ್ರೆ, ನಿಮ್ಗೆ ಏನಾದ್ರು ರಿಯಲ್ ಆಗಿ ಏನಾದ್ರು ದೇವ್ರ ಮೇಲೆ ಭಕ್ತಿ ಇತ್ತು ಅಂತಂದ್ರೆ ಯಾವ್ದಾದ್ರು ರುದ್ರಾಶ್ರಮಕ್ಕೆ ಹೋಗ್ಬಿಟ್ಟು ಅವ್ರಗಳಿಗೆ ಸಹಾಯ ಮಾಡಿ, ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಸಹಾಯ ಮಾಡಿ. ಇಲ್ಲ ಅಂತಂತಂದ್ರೆ ದೊಡ್ಡ ದೊಡ್ಡ ಮಠಗಳಿದಾವೆ, ಓಕೆನಾ, ಸಿದ್ಧಗಂಗಾ ಮಠ ಆಗಿರ್ಬೋದು, ಆದಿಚುಂಚನಗಿರಿ ಆಗಿರ್ಬೋದು, ಇಂಥ ಕಡೆಗಳಿಗೆಲ್ಲ ಹೋಗ್ಬಿಟ್ಟು ದೇವ್ರ ಹೆಸರಲ್ಲಿ ದಾನ ಧರ್ಮ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಅವನು ಹಾಳಾಗೋಗ್ಲಿ ಅನ್ಬಿಟ್ಟು ನೀವು ಏನಾದ್ರೂ ಮಾಡೋದಕ್ಕೆ ಹೋದ್ರೆ ನೀವು ಹಾಳಾಗ್ತೀರಾ, ಅವನೇನು ಹಾಳಾಗಲ್ಲ, ಓಕೆನಾ. ಒಬ್ಬನಿಗೆ ಒಳ್ಳೇದ್ ಮಾಡಬೇಕು ಅಂತ ಮನ್ಸಿಂದ ಕೇಳ್ಕೊಂಡ ಅಂತಂತಂದ್ರೆ ನಿಮ್ಗೆ ಆನೆಸ್ಟ್ ಆಗಿ ನಿಮ್ಗೆ ಒಳ್ಳೇದಾಗುತ್ತೆ. ಅವ್ನು ಒಳ್ಳೆಯವನೋ ಕೆಟ್ಟವನೋ ಅದು ಸೆಕೆಂಡ್ರಿ. ಯಾವನ್ಗೂ ಅಷ್ಟೇ ಕೆಟ್ಟದಾಗಬೇಕು ಅಂದ್ಬಿಟ್ಟು ಯಾವತ್ತೂ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದನ್ನೆಲ್ಲ ಬಿಟ್ಬಿಡಿ, ನೆಗೆಟಿವ್ ಮೈಂಡ್ ಸೆಟ್ನೆಲ್ಲ ಬಿಟ್ಬಿಡಿ. ಯಾರೇ ಆಗ್ಲಿ ಒಳ್ಳೇದಾಗ್ಬೇಕು ಅವ್ನಿಗೆ ಅಷ್ಟೇ. ಇಲ್ಲಿಂದ ಅಲ್ಲಿ ಗಂಟ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥದ್ದು ಏನಿದೆ? ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಏನಿದೆ, ನಮ್ಮ ಕರ್ನಾಟಕದಲ್ಲೇ ತುಂಬಾನೇ ದೇವಸ್ಥಾನಗಳಿದೆ, ಕರೆಕ್ಟ್ ಅಲ್ವಾ? ಗೋಕರ್ಣ ಆಗಿರ್ಬೋದು, ಮುರುಡೇಶ್ವರ ಆಗಿರ್ಬೋದು, ಮತ್ತೆ ದಕ್ಷಿಣ ಕಾಶಿ ಅಂದ್ಬಿಟ್ಟು ನಂಜನಗೂಡು ಆಗಿರ್ಬೋದು, ಇಲ್ಲಂತಂದ್ರೆ ನಮ್ಮ ಯಾವ್ದಪ್ಪ ದಕ್ಷಿಣ ಕಾಶಿ ಅಂದ್ಬಿಟ್ಟು ಇನ್ನೊಂದು ಫೇಮಸ್ಸು ಶಿವಗಂಗೆ ಬೆಟ್ಟಕ್ಕೆ ಹೋಗಿ, ಶಿವಗಂಗೆ ಬೆಟ್ಟ ದಕ್ಷಿಣ ಕಾಶಿ ಅಂದ್ಬಿಟ್ಟೇನೆ ಫೇಮಸ್ ಆಗಿರುವಂತ ಜಾಗಗಳು. ಶಿವಗಂಗೆ ಬೆಟ್ಟನ ಕೆಲವೊಂದಷ್ಟು ಜನ ಅಲ್ಲಿರುವಂತ ವ್ಯಕ್ತಿಗಳು ಏನಂತಾರೆ ಅಂತಂದ್ರೆ, ಶಿವಗಂಗೆ ಹತ್ರ ಇರುವಂತ ವ್ಯಕ್ತಿಗಳು ಇದನ್ನ ದಕ್ಷಿಣ ಕಾಶಿ ಅಂತ ಕೆಲವೊಂದು ನಮ್ಮ ಹಿರೀಕರು ಕರೀತಾರೆ ಅಂತ ಹೇಳ್ತಾರೆ. ಅಲ್ಲಿರುವಂತ ದಕ್ಷಿಣ ಕಾಶಿನ ಬಿಟ್ಟು ಎಲ್ಲೆಲ್ಲೋ ಹೋಗೋದಕ್ಕೆ ಹೋಗ್ತೀರಾ. ನಮ್ಮಲ್ಲೇನೆ ಹೇಳ್ಬೇಕು ಅಂತಂದ್ರೆ ತುಂಬಾನೇ ದೇವಸ್ಥಾನಗಳಿದಾವೆ. ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕು? ಒಳ್ಳೇದಾಗ್ಬೇಕು ಅಂದ್ಬಿಟ್ಟು. ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ದೇವರುಗಳು ಏನಾದ್ರು ರೂಲ್ಸ್ಗಳು ಮಾಡಿದ್ಯಾ? ಸಾರಿ, ಈ ಮಾತನ್ನ ನಾನು ಹೇಳಬಾರ್ದು, ಬಟ್ ಅನಿವಾರ್ಯ ಹೇಳಲೇಬೇಕು ಅನಿಸ್ತಿದೆ, ಹೇಳ್ತಿದ್ದೀನಿ. ನಾನು ಯಾರು ತಪ್ಪು ಮಾತಾಡಿದ ಅಂತಂದ್ರೆ ಚಿಕ್ಕ ಹುಡುಗ ಕಮೆಂಟ್ ಬಾಕ್ಸಲ್ಲಿ ಕೆಟ್ಟ ಮಾತಲ್ಲೆಲ್ಲ ಬೈಯೋ ಮೂಲಕ ಇದು ಮಾಡೋದಕ್ಕೆ ಹೋಗ್ಬೇಡಿ, ಹೇಳಿ ತಿತ್ಕೊಳದ. ನಿಮ್ಮಲ್ಲಿರೋಂಥ ದೇವಸ್ಥಾನಗಳನ್ನ ಬಿಟ್ಟು ಯಾವುದೋ ವಿಡಿಯೋಗಳನ್ನ ನೋಡ್ಕೊಂಡು ಎಲ್ಲೆಲ್ಲಿರೋಂಥ ದೇವಸ್ಥಾನಗಳಿಗೆಲ್ಲ ಹೋಗ್ತಿರಲ್ಲ. ಯಾರೋ ಒಬ್ಬ ರೀಲ್ ಮಾಡಾಕ್ತಾನೆ, ಅವ್ನು ರೀಲ್ನೇ ರಿಯಲ್ ತರ ಹೇಳಿರ್ತಾನೆ ಅಂತ ಹೋಗ್ತೀರಾ. ಬಟ್ ಒಂದಂತೂ ನಿಜ ಏನಂತಂದ್ರೆ, ನೀವು ಇರೋಂಥ ದೇವಸ್ಥಾನಗಳಿಗೆ, ಅಕ್ಕಪಕ್ಕ ಇರೋಂಥ ದೇವಸ್ಥಾನಗಳಿಗೆ ಹೋಗಿ. ಇದನ್ನೆಲ್ಲ ಬಿಡೋದ, ನೆಕ್ಸ್ಟ್ ಆ ಮ್ಯಾಟರ್ಗೆ ಬರೋದ ಏನು ಅನ್ಬಿಟ್ಟು. ಬಟ್ ಅವ್ರುಗಳು ಏನ್ ಹೇಳ್ತಿದ್ದಾರೆ ಅಂತಂತಂದ್ರೆ, ನಮ್ಮಂತ ಹೆಣ್ಮಕ್ಳಿಗೆ ಅಲ್ಲಿ ಸೇಫ್ಟಿ ಇಲ್ಲ, ಕಾಲಿಂದ ನೀರ್ನ ಎರ್ಚ್ತಾರೆ, ಮತ್ತೆ
ಇನ್ ಕೆಲವೊಂದು ಅಷ್ಟು ಗಂಡ ಮಕ್ಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಮ್ಮ ಮೇಲೆ ಡೈರೆಕ್ಟ್ ಆಗಿ ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ತಿದ್ದಾರೆ. ನಮ್ಗೆ ಏನಿಲ್ಲ ಅಂತಂದ್ರೆ 7-8 ಅವರ್ ಇಂದ ನೀರುಗಳಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ. ಏನಕ್ಕಂತಂದ್ರೆ ಬಾಟ್ಲು ತಗೊಂಡೋಗಂಗಿಲ್ಲ. ಏನಕ್ಕಂತಂದ್ರೆ ಅದು ಕಾಡ್ ಪ್ರದೇಶ ಆಗಿರೋದ್ರಿಂದ. ಯಾವಾಗ DCP ಯತೀಶ್ ಚಂದ್ರ ಅವ್ರು ಹೇಳ್ತಾರೋ ಇಲ್ಲೆಲ್ಲ ಆರಾಮಾಗಿದೆ, ಆರಾಮಾಗಿ ಬಂದಿದ್ದು ಎಲ್ಲರೂ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅನ್ಬಿಟ್ಟು ನಮ್ಮ ಕನ್ನಡದವ್ರು ಹೇಳಿದ್ದಾರೆ. ಮತ್ತೆ ನಮ್ಮ ಕನ್ನಡದವ್ರು ಹೇಳದ್ಮೇಲೆ ಅದೆಲ್ಲ ಸೇಫ್ಟಿ ಇರುತ್ತೆ, ಅನುಕೂಲ ಇರುತ್ತೆ ಅನ್ಕೊಂಡು ಎಲ್ಲ ಹೋಗಿರ್ತಾರೆ. ಬಟ್ ಏನಾಗಿದೆ ಅಂತಂದ್ರೆ ಅದೇ ಸೀನ್ ಉಲ್ಟಾ ಆಗಿದೆ. 1 ಲಕ್ಷ ಜನ ಅಂತ ಅನ್ಕೊಂಡಿರ್ತಾರೆ. ನಾರ್ಮಲ್ ಆಗಿ 1 ಲಕ್ಷ ಜನ, 3 ಜನ ಬರ್ತಾರೆ, ಮತ್ತೆ ಇನ್ನೆಲ್ಲ ಇರೋರು ಒಂದ್ ಸ್ವಲ್ಪ ಜನ ಬರ್ತಾರೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಯಾವಾಗ ಲಕ್ಷಾಂತರ ಜನ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ವಿಡಿಯೋಗಳನ್ನ ನೋಡಾದ್ಮೇಲೆ ಅಲ್ಲಿರುವಂತ ವ್ಯಕ್ತಿಗಳಿಗೂ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ. ಏನಂತಂದ್ರೆ ಆ ಒಂದು ಕ್ರೌಡ್ ನ ಕಂಟ್ರೋಲ್ ಮಾಡೋದಕ್ಕಾಗ್ಲಿಲ್ಲ. ಆವಾಗಲೇ ಈ ರೀತಿ ಇನ್ಸಿಡೆಂಟ್ ಆಗಿರೋದು. ಅಲ್ಲಿಂದ ನೀರ್ನ ಹೆಚ್ಚಿರೋದಾಗಿರ್ಬೋದು, ಮತ್ತೆ ಅಲ್ಲಿರುವಂತ ಗಂಡು ಮಕ್ಕಳು ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ತಿದೆ ಅನ್ಬಿಟ್ಟು ಡೈರೆಕ್ಟ್ ಆಗಿ ವಿಡಿಯೋಸ್ ಅಲ್ಲಿ ಮಾತಾಡಿರೋದಾಗಿರ್ಬೋದು. ಹೇಳ್ಬೇಕು ಅಂತಂದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ಅವ್ರುಗಳು ಮಾತಾಡಿದ್ದಾರೆ. ಏನಕ್ಕಂತಂದ್ರೆ ಆ ಪೊಸಿಷನ್ ಅಲ್ಲಿ ಯಾರೇ ಇದ್ರು ಮಾತಾಡ್ತಾರೆ ಕೋಪದಲ್ಲಿ. VIP ದರ್ಶನ ತಗೊಂಡಿರ್ತಾರೆ, ಓಕೆನಾ. VIP ದರ್ಶನ ತಗೊಂಡಾದ್ರೂ ಲಕ್ಷಾಂತರ ಜನ ಇದಾರೆ ಅಂತಂದ್ರೆ ಏನ್ ಮಾಡೋದಕ್ಕಾಗುತ್ತೆ? VIP ದರ್ಶನ ತಗೊಂಡ್ರೆ ಬೇಗ ಹೋಗ್ಬೋದು ಅಂತ ಹೋಗಿರ್ತಾರೆ. ಬಟ್ ಏನ್ ಹೇಳ್ಬೇಕು ಅಂತಂದ್ರೆ ದರ್ಶನ ಪಡೆಯೋದಕ್ಕೆ ಲಕ್ಷಾಂತರ ಜನ ಇದಾರೆ, ಏನ್ ಮಾಡೋದಕ್ಕಾಗುತ್ತೆ? ಕಾಯ್ಲೇಬೇಕಾಗುತ್ತೆ. ನಾರ್ಮಲ್ ಜನರಲ್ ಅಲ್ಲಿ ಹೋದ್ರು ಒಂದೇನೆ, ಇದ್ರಲ್ಲಿ ಹೋದ್ರು ಒಂದೇನೆ ಅಂತಾನು ಯಾರೋ ಒಬ್ರು ಮಾತಾಡ್ತಿದ್ರು. ಒಂದೇನೆ. ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಂತಂದ್ರೆ ಇರ್ಲೇಬೇಕು, ಬಟ್ ಅಲ್ಲಿ ಇಬ್ರು ಅವ್ರುಗಳು ಮೇಂಟೈನ್ ಮಾಡೋದಕ್ಕೆ. ಆಮೇಲೆ ಇನ್ನೊಬ್ರು ಹೇಳ್ಬೇಕು ಅಂತಂದ್ರೆ ಫೋನಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಹೋದಾಗ ಫೋನ್ ನ ಕಿತ್ಕೋತಾ ಇರೋದು. ನನ್ನ ಕೆಲವೊಂದಷ್ಟು ವಿಡಿಯೋಸ್ ನಾನು ನೋಡಿದೆ. ಫೋನ್ ನ ಕಿತ್ಕೊಳ್ಳೋದು ತಪ್ಪು, ಬಟ್ ಅಲ್ಲಿರುವಂತ ವ್ಯಕ್ತಿಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಕೇರಳದಲ್ಲಿರುವಂತ ವ್ಯಕ್ತಿಗಳು ಆನೆನ ಕರ್ಕೊ ಬರ್ಬೇಕಾದ್ರೆ ಇವರು ರೀಲ್ಸ್ ನ ಮಾಡೋದಾಗ್ಲಿ ಇದನ್ನ ಮಾಡೋದಾಗ್ಲಿ ಮಾಡ್ತಿದ್ದಾಗ ಅವಾಗ ಅಷ್ಟೊಂದು ಜನ ಇದೆ. ಅವಾಗ ಆನೆ ಎದುರುಬಿಟ್ಟು ಏನಾದ್ರು ಓಡ್ಗಿ ಜನಗಳ ಮೇಲೆ ಏನಾದ್ರು ಇದ್ ಮಾಡಿದ್ರೆ ಯಾರು ಹೊಣೆ ಅಂತ ಹೇಳ್ತಿದ್ದಾರೆ. ಅವರು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ, ಕರೆಕ್ಟ್ ಅಲ್ವಾ? ಇವಾಗ ಆನೆನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ರೀಲ್ಸ್ ಆಗ್ಲಿ ವಿಡಿಯೋನಾಗ್ಲಿ ಮಾಡೋದಕ್ಕಂತ ಹೋದ ಅಂತಂದ್ರೆ ಟೈಮಲ್ಲಿ ಆನೆ ಎದುರುಬಿಟ್ಟು ಏನಾದ್ರು ಜನಗಳ ಮೇಲೆ ಏನಾದ್ರು ಹೋದ ಅಂತಂದ್ರೆ ಅಲ್ಲ ಏನ್ ಅನಾಹುತ ನಡೀತಿತ್ತು ನೀವು ಯೋಚನೆ ಮಾಡಿ. ಅಲ್ಲಿರುವಂತ ವ್ಯಕ್ತಿಗಳು ಈ ರೀತಿ ಹೇಳ್ತಿದ್ದಾರೆ, ಇಲ್ಲಿರುವಂತ ವ್ಯಕ್ತಿಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಕೇರಳದಲ್ಲಿ ಸೇಫ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಯಾರ ಪರವಾಗಿ ಮಾತಾಡ್ಬೇಕು ಅಂತಂದ್ರೆ ನನಗಂತೂ ಗೊತ್ತಿಲ್ಲ. ನನ್ಗನ್ಸೋ ಪ್ರಕಾರ ಏನು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ಜನ, ಕರ್ನಾಟಕದಲ್ಲಿರುವಂತ ದೇವಸ್ಥಾನಗಳನ್ನ ಅಭಿವೃದ್ಧಿಗಳನ್ನ ಮಾಡಿ ಇನ್ಯಾವುದೋ ಸ್ಟೇಟ್ಗೆ ಹೋಗಿ ಅಲ್ಲಿರುವಂತ ದೇವಸ್ಥಾನ, ದೇವ್ರು ಎಲ್ಲಾ ಕಡೆ ಇರೋದು ಒಂದೇನೆ. ಈ ಕಡೆ ನೀವು ಗೋಕರ್ಣಗೆ ಹೋದ್ರು ಅಲ್ಲೂ ಶಿವನೇ ಇರೋದು, ಈ ಕಡೆ ನೀವು ಮುರುಡೇಶ್ವರಗೆ ಹೋದ್ರು ಅಲ್ಲೂ ಶಿವನೇ ಇರೋದು, ಈ ಕಡೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ ಅಂತಂದ್ರೂ ಅಲ್ಲೂ ಶಿವನೇ ಇರೋದು. ನೀವೆಲ್ಲೋದ್ರೂ ನೀವು ಕಣ್ಣಿಗೆ ಕಾಣಿಸಿರೋ ನಮ್ಮ ಹಳುಬ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಅಜ್ಜಿ ಎಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಶಿವನ ಅಪ್ನೆ ಇಲ್ದಾರ ಒಂದು ಉಳ್ಕಡ್ಡಿನೂ ಅಲ್ಲಾಡಲ್ವಂತೆ. ಕರೆಕ್ಟ್ ಅಲ್ವಾ? ಒಂದು ಉಳ್ಕಡ್ಡಿನೂ ಅಲ್ಲಾಡಲ್ಲ ಅಂತಂದ್ರೆ ಶಿವನ ಅಪ್ನೆ ಇಲ್ದಾರ ಶಿವ ಎಲ್ಲಾ ಕಡೆನೂ ಇದ್ದೇ ಇರ್ತಾನೆ. ನಿಮ್ಮ ಅಕ್ಕಪಕ್ಕ ಇರುವಂತ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಒಂದ್ ಸ್ವಲ್ಪ ಮೂಢನಂಬಿಕೆಗಳನ್ನ ಬಿಡಿ. ಇದ್ರ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಈ ತರ ಅರ್ಕೆನ ಕಟ್ಕೊಳೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ. ಈ ತರ ನಾವು ಹೋಮ ಮಾಡಿಸಿದ್ರೆ ಒಳ್ಳೇದಾಗುತ್ತೆ. ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ದೇವ್ರಿಗೆ ಮಾಡಿ, ಮಿತಿ ಮೀರಿ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋ ಮೂಲಕ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ಈ ವಿಡಿಯೋನ ಶೇರ್ ಮಾಡೋ ಮೂಲಕ ನೀವು ಮಾಡುವಂತ ಪ್ರತಿಯೊಂದು ಸಬ್ಸ್ಕ್ರೈಬ್ ಇನ್ನಷ್ಟು ವಿಡಿಯೋಸ್ ನ ಮಾಡೋದಕ್ಕೆ ನನಗೊಂದು ಮೋಟಿವೇಟ್. ಸಬ್ಸ್ಕ್ರೈಬ್ ಮಾಡಿದ್ರ ಡನ್.